ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲಿದೆ. ಇದು ದೇವರು ನಿಮಗೆ ಯಾವ ಡೋರ್ ತೆಗಿತಾರೆ ಅಂತೇಳಿ ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮದು. ದೇವರು ಇದು ಡಿವೈನ್ ಡೋರ್ ಅಂತಲೇ ಹೇಳ್ಬೋದು, ತೆಗಿತಿದ್ದಾರೆ. ಇದು ಪ್ರೀವಿಯಸ್ ಸಬ್ಸ್ಕ್ರೈಬರ್ ಎನರ್ಜಿ ಇರ್ತದೆ ಇದರಲ್ಲಿ. ಇದು ಜನರಲ್ ರೀಡಿಂಗ್, ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಪಿಕ್ಕೆ ಪೈಲ್ ರೀಡಿಂಗ್ ಇದೆ 3. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಪೈಲ್ ನಂಬರ್ 1 ಈ ಗೋಮತಿ ಚಕ್ರ ನೀವು ನೋಡ್ತಿರ್ಬೋದು. ಗೋಮತಿ ಚಕ್ರ. ಪೈಲ್ ನಂಬರ್ 2 ಪೀಚ್ ಸ್ಟೋನ್. ಪೈಲ್ ನಂಬರ್ 3 ಕವಡೆ. ಕಾರ್ಡ್ ತೆಗಿತೇನೆ, ಚಾಯ್ಸ್ ಮಾಡಿ 1 2 3. ನಿಮ್ಮ ಲೈಫಲ್ಲಿ ಯಾವ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅಂತ ಹೇಳಿ, ಅಂದರೆ ಇದು ಡಿವೈನ್ ನಿಮಗೆ ಯಾವ ದ್ವಾರ ತೆಗಿತಿದ್ದಾರೆ ಅಂತ ಹೇಳಿ. ನಿಮ್ಮೆಲ್ಲರ ಜರ್ನಿ ಸಕ್ಸಸ್ ಆಗಲಿ, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತದೆ ಈ ರೀಡಿಂಗ್ ಮುಖಾಂತರ. ಇದು ಟೈಮ್ ಸ್ಟ್ಯಾಂಪ್ 2 to 6 ಮಂತ್ ನಿಮ್ಮ ಎನರ್ಜಿ ಮೇಲೆ ಇರ್ತದೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಸೆಲೆಕ್ಟ್ ಮಾಡ್ಬೋದು ಸ್ಟೋನ್ ಅಥವಾ ಇದರಲ್ಲಿ ನಂಬರಲ್ಲೂ ಚಾಯ್ಸ್ ಮಾಡ್ಬೋದು 1 2 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯೂನಿವರ್ಸ್ ಯಾವ ಡಿವೈನ್ ಡೋರ್ ತೆಗಿತಾರೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್. ಕಾಂಟ್ರಾಕ್ಟ್. ಈ ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಕೆಲವರಿಗೆ ನಿಮಗೆ ಯಾವ ಡೋರ್ ತೆಗಿತಾರೆ ಅಂತ ಹೇಳಿದರೆ ಯೂನಿವರ್ಸ್ ಕಮಿಟ್ಮೆಂಟ್ ಬರ್ಬೋದು ನಿಮಗೆ ಯಾರ ಕಡೆ ಇದ್ದದೊಂದು, ಅಂದರೆ ಕಾಂಟ್ರಾಕ್ಟ್, ಒಂದು ರಿಲೇಷನ್ಶಿಪ್ಪಲ್ಲಿ ಕಾಂಟ್ರಾಕ್ಟ್ ಬರ್ಬೋದು ನಿಮಗೆ. ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಬರ್ಬೋದು, ಅಂದರೆ ಮ್ಯಾರೇಜಿಗೆ ಇರ್ಬೋದು ಅಥವಾ ಎಂಗೇಜ್ಮೆಂಟ್ ಇರ್ಬೋದು. ಇನ್ನು ಕೆಲವರಿಗೆ ಕಾಂಟ್ರಾಕ್ಟ್ ಅಂದರೆ ನೀವು ಯಾವುದಾದ್ರೂ ಒಂದು ಕೋರ್ಟ್ ಪೇಪರಿಗೆ ಅಥವಾ ಒಂದು ಲೀಗಲಿ ಪೇಪರಿಗೆ ನೀವು ಸೈನ್ ಮಾಡ್ಬೋದು. ಇನ್ನು ಕೆಲವರಿಗೆ ನಿಮ್ಮದೇನಾದರೂ ಕೋರ್ಟ್ ಕೇಸ್ ನಡೀತಿರ್ಬೋದು, ಅಂದರೆ ಯಾವುದೇ ಇರಲಿ ನಿಮ್ಮ ಕೋರ್ಟ್ ಕೇಸಲ್ಲಿ ನಿಮಗೆ ಸಕ್ಸಸ್ ಸಿಗ್ತದೆ ಈ ಪೈಲ್ ಸೆಲೆಕ್ಟ್ ಮಾಡಿದವರಿಗೆ. ಇನ್ನು ಕೆಲವರು ನೀವು ಕೋರ್ಟು ಅಥವಾ ನ್ಯಾಯಾಂಗದಲ್ಲಿ ನೀವು ಕೆಲಸ ಮಾಡ್ತಿರ್ಬೋದು ಕೆಲವರು, ಆದರೆ ಇಲ್ಲಿ ಕಮಿಟ್ಮೆಂಟ್ ತುಂಬ ಇದೆ. ಇದು ನಿಮಗೆ ರಿಸಲ್ಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾದರೆ ಬೇರೆ ಪೈಲ್ ಸೆಲೆಕ್ಟ್ ಮಾಡಿ. ಕಾಂಟ್ರಾಕ್ಟ್. Of happiness, of Pentacles, 3 of Pentacles. ಇದು ಕೆಲವೊಮ್ಮೆ ನಿಮಗೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಸಹ ಇರ್ಬೋದು. ನಿಮಗೆ ಕಮಿಟ್ಮೆಂಟ್ ಅಥವಾ ಕಾಂಟ್ರಾಕ್ಟ್, ಬಿಸ್ನೆಸ್ಸಲ್ಲಿ ನಿಮ್ಮದು ಪಾರ್ಟ್ನರ್ಶಿಪ್ ಅಥವಾ ಡೀಲಿಂಗ್ ಇರ್ಬೋದು, ಅಥವಾ ನೀವು ಯಾವುದಾದ್ರೂ ಒಂದು ಅಸೈನ್ಮೆಂಟಿಗೆ ಸೈನ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಅಂದರೆ ನೀವೇನಾದರೂ ಹೊಸ ಜಾಬ್ ಸಿಗ್ಬೋದು, ಅಲ್ಲಿ ನೀವೇನಾದರೂ ಬಾಂಡ್ ಪೇಪರ್ ಮೇಲೆ ಅಥವಾ ಅಫಿಡವಿಟ್ ಏನಾದರೂ ಒಂದು ಕೋರ್ಟಿಗೆ ಸಂಬಂಧಪಟ್ಟಾಗೆ ನೀವು ಸೈನ್ ಮಾಡ್ಬೋದು. ಇಲ್ಲಿ ಮೋಸ್ಟ್ಲಿ ಕೆಲವರಿಗೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದೆ, ಅಂದರೆ ಈಗ ನೀವು ಒಬ್ಬರೇ ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ಇಲ್ಲಿ ಕೆಲವರಿಗೆ ಏನಂತ ಹೇಳಿದರೆ, ಕೆಲವರಿಗೆ ಇಲ್ಲೊಂದು ಹೈಯರ್ ಪೊಸಿಷನ್ ಸಿಗೋದ್ರಲ್ಲಿದೆ ನಿಮಗೆ. ಸೊ ಅದಕ್ಕೂ ನಿಮಗೂ ಅವರಿಗೂ ಮಾತಲ್ಲಿ ಕಾಂಟ್ರಾಕ್ಟ್ ಅಂದರೆ ಕಮಿಟ್ಮೆಂಟ್ ಇರ್ಬೋದು ಇಲ್ಲಿ ಕೆಲವರಿಗೆ. ಅಂದರೆ ನೀವು ಒಬ್ಬರೇ ಅಂತ ಅಂದ್ಕೊಂಡಿದ್ದೀರಿ, ಮೋಸ್ಟ್ಲಿ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಯಾವ ಕಡೆ ಹೋಗಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ನಿಮ್ಗೆ ಇಲ್ಲಿ ಒಬ್ಬರು ಬಂದು ನಿಮ್ಗೊಬ್ಬರು ಆಫರ್ ಕೊಡ್ತಾರೆ ಇಲ್ಲಿ ಕೆಲವರಿಗೆ. ಮೋಸ್ಟ್ಲಿ ನಿಮಗೂ ಅವರಿಗೂ ಮಾತಲ್ಲಿ ಕಮಿಟ್ಮೆಂಟ್ ಆಗ್ಬೋದು ಇಲ್ಲಿ ಕೆಲವರಿಗೆ. ಇನ್ನು ಕೆಲವರಿಗೆ ನೋಡುವ. ಇನ್ನು ಕೆಲವರ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ಇದು ಬ್ಯಾಲೆನ್ಸ್ ಯಾವ ರೀತಿ ಅಂತ ಹೇಳಿದರೆ, ತುಂಬಾ ನೀವು ಜೀವನದಲ್ಲಿ ಬರ್ಡನ್ ತಗೊಂಡಿರ್ಬೋದು. ಸೊ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಇದೆ. ಯಾವ ರೀತಿ ಅಂತ ಹೇಳಿದರೆ, ತುಂಬಾ ಒಬ್ಬರೇ ಹೋರಾಡ್ತಿದ್ದೀರಿ ನೀವು.
ಮೋಸ್ಟ್ಲಿ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು ಅಥವಾ ನಿಮಗೆ ಸಪೋರ್ಟಿಂಗ್ ಯಾರಾದರೂ ಸಿಗ್ಬೋದು. ಇಲ್ಲಿ ಬ್ಯಾಲೆನ್ಸ್ ಇದೆ ಕೆಲವರಿಗೆ. ಕಾಂಟ್ರಾಕ್ಟ್ ಇನ್ನು ಕೆಲವರಿಗೊಂದು ಹೊಸ ಜಾಬ್ ಸಿಗ್ಬೋದು. ಅಂದರೆ ಇದೊಂಥರ ಮೋಸ್ಟ್ಲಿ ನಿಮಗೆ ಈ ಜಾಬಲ್ಲಿ ನಿಮಗೆ ಕಮಿಟ್ಮೆಂಟ್ ಬರ್ಬೋದು. ಅಂದರೆ ಯಾರಿಂದ ಬಂದರೆ ಆಫರ್ ಬರ್ಬೋದು ಕೆಲವರಿಗೆ. ಅಂದರೆ ನಿಮ್ಮ ಹತ್ರ ಏನಾದರೂ ತುಂಬ ಕ್ರಿಯೇಟಿವ್ ಎನರ್ಜಿ, ಕ್ರಿಯೇಟಿವಿಟಿ ಇರ್ಬೋದು, ಯಾವುದೇ ಇರ್ಬೋದು, ನಿಮ್ದು ಆಕ್ವಲ್ ಸೈನ್ಸ್ ಯಾವುದ್ರಲ್ಲಾದರೂ ಇರ್ಬೋದು. ಅದನ್ನು ನೀವು ಇನ್ನೂ ಎಕ್ಸ್ಪಾನ್ಷನ್ ಮಾಡೋರಿದ್ದೀರಿ. ಈ ಡೋರ್ ನಿಮಗೆ ತೆರೀತಾ ಇದೆ, ತುಂಬಾ ಎಕ್ಸ್ಪಾನ್ಷನ್ ಆಗ್ತದೆ ನಿಮಗೆ. ಮೋಸ್ಟ್ಲಿ ಒಬ್ಬರು ಲಾಯಲ್ ಪರ್ಸನ್ ಬಂದು ನಿಮಗೆ ಕಮಿಟ್ಮೆಂಟ್ ಮಾಡ್ಬೋದು. ಇವರು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ನಿಮಗೊಬ್ಬರು ಫ್ರೆಂಡ್ ಬಂದು ನಿಮಗೆ ಸಪೋರ್ಟ್ ಮಾಡ್ಬೋದು ಈ ನಿಮ್ಮ ಜಾಬಿಗೆ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ಮೋಸ್ಟ್ಲಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ರು ಈ ಹಿಂದೆ, ಅಥವಾ ನೀವಾದರೂ ಇರ್ಬೋದು, ಬೇರೆ ಪರ್ಸನ್ ಆದರೂ ಇರ್ಬೋದು. ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ರು, ನಿಮ್ಗೆ ಏನಾದರೂ ಆಫರ್ ಕೊಡಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ. ಇವರು ನಿಮ್ಗೆ ಗೊತ್ತಿಲ್ಲಾಗೆ ನಿಮ್ಮನ್ನು ಅಬ್ಸರ್ವೇಷನ್ ಮಾಡ್ತಿರ್ಬೋದು ಆನ್ಲೈನಲ್ಲಿ, ವೆಬ್ಸೈಟಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಆದರೆ ನಿಮ್ಗೆ ಇದು ಗೊತ್ತಿಲ್ಲದೆ ಇದ್ದಿರ್ಬೋದು. ನಿಮ್ಗೆ ಗೊತ್ತಿಲ್ಲಾಗೆ ನಿಮ್ಮ ಆ್ಯಕ್ಟಿವಿಟೀಸ್ ಮೇಲೆ ಇವರು ನೋಡ್ತಾ ಇದ್ದಿರ್ಬೋದು. ಅಂದರೆ ಸ್ವಲ್ಪ ತೆರೆಮರೆಯಲ್ಲಿ ನೀವು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ತುಂಬಾ ಬ್ಯುಸಿ ಇದ್ದಿರ್ಬೋದು. ಸೊ ಇವರು ನಿಮಗೇನೋ ಹೇಳಬೇಕು ಅಥವಾ ಮೆಸೇಜ್ ಮಾಡಬೇಕು, ಏನೋ ಒಂದು ಲೆಟ್ರ್ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಕಾಂಟ್ರಾಕ್ಟ್ ಒಂದು ಅಂದರೆ ಮೋಸ್ಟ್ಲಿ ಇವರ ಉದ್ದೇಶ ಏನಂತ ಹೇಳಿದರೆ, ಇವರ ಉದ್ದೇಶ ಒಳ್ಳೆಯದಿದೆ. ಮೋಸ್ಟ್ಲಿ ಇವರು ಲವ್ ಆಫರ್ ಇರ್ಬೋದು, ನಿಮಗೆ ಒಂದು ಆಫರ್ ಕೊಡಬೇಕು, ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಮ್ಯಾರೇಜ್ ಇರ್ಬೋದು, ಹ್ಯಾಪಿ ಫ್ಯಾಮಿಲಿ ಅಥವಾ ಮ್ಯಾರೇಜ್ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಇನ್ನು ಕೆಲವರಿಗೆ ದೇವರು ಯಾವ ಡೋರ್ ತೆಗಿತಿದ್ದಾರೆ ಅಂತ ಹೇಳಿದರೆ, ಇನ್ನು ಕೆಲವರಿಗೆ ಒಬ್ಬರು ನಿಮ್ಮದು ಸ್ವಲ್ಪ ಹಿರಿಯ ವ್ಯಕ್ತಿ, ಇವರು ಹಿರಿಯ ವ್ಯಕ್ತಿ, ತುಂಬ ನಾಲೆಜಿಯಲ್ ಪರ್ಸನ್. ಇವರು ಕೋರ್ಟಲ್ಲಿ ಲಾಯರ್ ಇರ್ಬೋದು, ಅಥವಾ ಏನೋ ಒಂದು ಲೀಗಲಿ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟ ಹಾಗೆ ಒಂದು ಕೋರ್ಟ್ ಪೇಪರ್ ರೆಡಿ ಮಾಡ್ತಿದ್ದಾರೆ. ಅಂದರೆ ಇದು ಫ್ಯಾಮಿಲಿಗೆ ಸಂಬಂಧಪಟ್ಟಾಗಿರ್ಬೋದು ಈ ಪೇಪರ್. ನಿಮ್ಗೇನೋ ಪೇಪರ್ ರೆಡಿ ಮಾಡಬೇಕು. ಮೋಸ್ಟ್ಲಿ ನಿಮ್ಮದು ಕೋರ್ಟಲ್ಲಿ ಏನಾದರೂ ಕೇಸ್ ನಡೀತಾ ಇದ್ದಿರ್ಬೋದು. ಮೋಸ್ಟ್ಲಿ ಇದು ಡೈವೋರ್ಸ್ ಕೇಸ್ ಇರ್ಬೋದು ಕೆಲವರದ್ದು, ಅಥವಾ ಏನಾದರೂ ಒಂದು ಜಗಳ ನಡೀತಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಜಗಳ ಇದ್ದಿರ್ಬೋದು. ಸೊ ಇದೊಂದು ನಿಮ್ಮದು ಕ್ಲಿಯರ್ ಆಗ್ತದೆ. ಅಂದರೆ ಈ ಕೇಸ್ ಒಂದು ಎಂಡ್ ಆಗ್ತದೆ. ಮೋಸ್ಟ್ಲಿ ಬ್ಯಾಲೆನ್ಸ್ ಬರ್ತಾ ಇದರ ನಂತರ ನಿಮ್ಮ ಲೈಫಲ್ಲಿ. ಇದು ಫೈಲ್ ನಂಬರ್ 1 ನಿಮಗೆ ದೇವರು ಕೊಡ್ತಿದ್ದಾರೆ. ಕಾಂಟ್ರಾಕ್ಟ್ ಅಥವಾ ಕಮಿಟ್ಮೆಂಟ್ ನಿಮಗೆ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ನಿಮ್ಮ ಏಂಜಲ್ ಗೈಡೆನ್ಸ್ ತೆಗಿತಿದ್ದೇನೆ. ಇದು 6 ವಾರ ಇರ್ಬೋದು ಅಥವಾ 6 ದಿನ ಇರ್ಬೋದು. ನಿಮಗೊಂದು ಕಾಂಟ್ರಾಕ್ಟ್ ಬರ್ಬೋದು, ಅಂದರೆ ದೊಡ್ಡದೇ ಇರ್ಬೋದು ಈ ಕಾಂಟ್ರಾಕ್ಟ್. ನಿಮ್ಗೆ ಏಂಜಲ್ ಗೈಡೆನ್ಸ್ ತೆಗಿತಿದ್ದೇನೆ. ಧರ್ಮ ಅನ್ಫೋಲ್ಡಿಂಗ್, ಮಾಸ್ಟರ್ ಬುದ್ಧ, Isis, magic manifesting, Master Jesus, forgiveness. You are on the path of light, love and forgiveness. Father, healing is possible at this time. ನೀವೀಗ ಲವ್, ಲೈಟ್ ಆ್ಯಂಡ್ ಮತ್ತು ಫಾರ್ಗಿವ್ನೆಸ್ ಅಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ಅಂದರೆ ನೀವು ಬೇರೆಯವರಿಗೆ ಬೆಳಕು ನೀಡ್ತೀರಿ, ಪ್ರೀತಿಯಲ್ಲಿದ್ದೀರಿ, ಇನ್ನೊಬ್ಬರಿಗೆ ನೀವು ಕ್ಷಮೆನೂ ಕೊಡ್ತಿದ್ದೀರಿ. ಹೀಲಿಂಗ್ ಬರ್ತದೆ ನಿಮಗೆ. ನಿಮ್ಮ ಫಾದರ್ ಇರ್ಬೋದು, ಅಂದರೆ ಇವರು ನಿಮ್ಮ ಏಂಜಲ್ಸ್ ಇರ್ಬೋದು, ಅಥವಾ ನೀವು ಯಾವ ದೇವರು ಅಂತ ನೀವು ಪ್ರಾರ್ಥನೆ ಮಾಡ್ತೀರ, ನಿಮ್ಮ ಗುರು ಇರ್ಬೋದು, ದೇವರು ಇರ್ಬೋದು, ನೀವು ಆರಾಧನೆ ಮಾಡುವ ಯಾವ ದೇವರಾದ್ರೂ ಇರ್ಬೋದು, ಅವರ ಕಡೆಯಿಂದ ನಿಮಗೆ ಹೀಲಿಂಗ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಧರ್ಮ ಅನ್ಫೋಲ್ಡಿಂಗ್, ರಿಮೆಂಬರ್ ದಟ್ ಯು ಆರ್ ಆನ್ ಎ ಪಾತ್, ಟೇಕ್ 1 ಸ್ಟೆಪ್ ಎಟ್ ಎ ಟೈಮ್ ಟು ಹ್ಯಾಪಿನೆಸ್. ಇಲ್ಲಿ ಧರ್ಮ ಅಂದರೆ ಇಲ್ಲಿ ಧರ್ಮ ಇಲ್ಲಿ ಮೇಲೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮಿಂದಾಗಿ ಧರ್ಮ ಮೇಲೆ ಬರ್ಬೋದು, ಯಾಕಂದರೆ ಇಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ಅಂದರೆ ಕಾನೂನು, ನ್ಯಾಯ ಮತ್ತು ಧರ್ಮ
ಮೋಸ್ಟ್ಲಿ ಏಪ್ರಿಲ್ 9 ನಂತರ ಧರ್ಮ ಕರ್ಮಾಧಿಪತಿ ಆಗಮನವಾಗ್ತಿದೆ. ಸೊ ನಿಮಗೆ ಹೇಳ್ತಿದ್ದಾರೆ ಧರ್ಮ ಅನ್ಫೋಲ್ಡಿಂಗ್. ನಿಮಗೆ ಮೋಸ್ಟ್ಲಿ ನೀವು ಧರ್ಮದ ಬಗ್ಗೆ ತುಂಬಾ ನಿಮಗೆ ನಂಬಿಕೆ ಇರ್ಬೋದು. ಅಂದರೆ ಇದು ಮಾನವ ಧರ್ಮ ಅಥವಾ ನಿಮ್ಮ ಧರ್ಮದ ಮೇಲೆ ಇದ್ದಿರ್ಬೋದು. ರಿಮೆಂಬರ್ ದ್ಯಾಟ್ ಯು ಆರ್ ಆನ್ ಎ ಪಾತ್, ಟೇಕ್ ಒನ್ ಸ್ಟೆಪ್ ಎಟ್ ಎ ಟೈಮ್ ಟು ಹ್ಯಾಪಿನೆಸ್. ನೀವು ನೆನಪಲ್ಲಿ ಇಟ್ಕೊಳ್ಳಿ, ನೀವೊಂದು ಯಾವುದೋ ಒಂದು ದಾರಿಯಲ್ಲಿದ್ದೀರಿ. ಅಂದರೆ ಒಂದು ನಿಮಗೆ ಸ್ಪಿರಿಚುವಲ್ ಜರ್ನಿ ಇರ್ಬೋದು ಅಥವಾ ಯಾವುದೇ ಒಂದು, ಅಂದರೆ ನೀವೀಗ ಒಂದು ಸ್ಟೆಪ್ ತಗೊಳ್ಬೇಕು ಹ್ಯಾಪಿನೆಸ್ ಕಡೆ ಅಂತ ಹೇಳ್ತಿದ್ದಾರೆ. ಧರ್ಮ ಮೇಲೆ ಬರ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಅವೇರ್ನೆಸ್ ತಗೊಳ್ಳಿ ಅಂತ ಹೇಳ್ತಾರೆ. ಇನ್ಕ್ರೀಸ್ಡ್ ಅವೇರ್ನೆಸ್, ಡೀಪ್ ಕನೆಕ್ಷನ್, ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ನಿಮ್ಮ ಇನ್ನರ್ ವಾಯ್ಸ್ ಕಡೆ ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ. ಮ್ಯಾಜಿಕ್ ಮ್ಯಾನಿಫೆಸ್ಟಿಂಗ್, ಯುವರ್ ಡ್ರೀಮ್ಸ್, ವಿಷನ್ಸ್ ಆ್ಯಂಡ್ ಗೋಲ್ಸ್ ಆರ್ ಬಿಕಮ್ ರಿಯಾಲಿಟಿ. ಸ್ಟೇ ಫೋಕಸ್ಡ್. ನಿಮ್ಗೆ ಏನಾದರೂ ಕನಸು ಇರ್ಬೋದು, ವಿಷನ್ ಇರ್ಬೋದು, ಗೋಲ್ಸ್ ಇರ್ಬೋದು, ಅದೆಲ್ಲ ಈಗ ನನಸಾಗೋ ಟೈಮ್ ಬರ್ತಾ ಇದೆ. ಫೋಕಸ್ಸಲ್ಲಿರಿ, ಅಲ್ಲಿ ಕನ್ಫ್ಯೂಷನ್ ಮಾಡಬೇಡಿ. ಸೊ ಭೂಮಿ ಮೇಲೆ ಧರ್ಮ ಸ್ಥಾಪನೆ ಮಾಡಿ ಅಂತ ನಿಮ್ಗೆ ಇಲ್ಲಿ ಏಂಜಲ್ಸ್ ಅಥವಾ ಡಿವೈನ್ ಹೇಳ್ತಿದ್ದಾರೆ. ಫೈಲ್ ನಂಬರ್ 1, ನೀವು ಮೋಸ್ಟ್ಲಿ ಧರ್ಮ ಸ್ಥಾಪನೆಗೆ ಬಂದಿರ್ಬೋದು ಭೂಮಿ ಮೇಲೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ಫೈಲ್ ನಂಬರ್ 1. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಯಾವ ದೇವರು ಯಾವ ಬಾಗಿಲು ತೆಗಿತಿದ್ದಾರೆ ಅಂತೇಳಿ ನೋಡುವ. ಗಾಡೆಸ್ ಆಫ್ ದ ಮೂನ್ 7. ಮೋಸ್ಟ್ಲಿ ಈ ಫೈಲ್ ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಹಿಂದಿನ ಜನ್ಮದ ಬಗ್ಗೆ ತುಂಬಾ ಕೆಲವರಿಗೆ ಗೊತ್ತಿರ್ಬೋದು. ಇನ್ನು ಕೆಲವರದ್ದು ಸೈಕಿಕ್ ಇನ್ಸೈಟ್ ತುಂಬಾ ಸ್ಟ್ರಾಂಗ್ ಇರ್ಬೋದು. ಅಥವಾ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗಿರ್ಬೋದು. ತುಂಬ ಮಿಸ್ಟ್ರೀಸ್ ನಿಮಗೆ ಗೊತ್ತಿರ್ಬೋದು. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಕೆಲವು ಮಿಸ್ಟ್ರೀಸ್, ಅಂದರೆ ಕೆಲವೇನೋ ಎಂಡ್ ಆಗಿರ್ಬೋದು ನಿಮ್ಮ ಜೀವನದಲ್ಲಿ. ಇಲ್ಲಿ ಗಾಡೆಸ್ ಆಫ್ ದ ಮೂನ್ ಬಂದಿದೆ, ಒಂದು ಎಂಡ್ ಆಗಿದೆ. ಅಥವಾ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು ಇಷ್ಟು ತನಕ. ಅದೆಲ್ಲ ಈಗ ನಿಮಗೆ ಕನ್ಫ್ಯೂಷನ್ ಇದ್ದಿರೋದು ಕ್ಲಾರಿಟಿ ಬರ್ತಾ ಇದೆ ಈ ಫುಲ್ ಮೂನ್ ನಂತರ. ನಿಮಗೆ ಸೈಕಿಕ್ ಇನ್ಸೈಟ್ ಜಾಸ್ತಿ ಆಗ್ತದೆ ಕೆಲವರಿಗೆ. ಕೆಲವರ ಲೈಫಲ್ಲಿ ಒಂದು ಮೇಜರ್ ಎಂಡ್ ಆಗ್ತದೆ ಇಲ್ಲಿ. ಮೇಜರ್ ಎಂಡ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗೇ ಆಗ್ತದೆ ಇಲ್ಲಿ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವ್ರಿಗೆ Four of Pentacles. ಇಲ್ಲಿ ನಿಮ್ಗೆ ಈಗ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು ಕೆಲವರಿಗೆ. ಅಂದರೆ ನೀವು ಹೀಲರ್ ಇದ್ದಾರೆ ಇಲ್ಲಿ. ಕೆಲವರು ನಿಮ್ಮದು ಸೈಕಿಕ್ ಇನ್ಸೈಟ್ ತುಂಬಾ ಸ್ಟ್ರಾಂಗ್ ಇದೆ. ಕೆಲವರದ್ದು ಕುಂಡಲಿನಿ ಅವೇಕನಿಂಗ್ ಆಗ್ತಾ ಇದೆ. ನಿಮ್ಮದೊಂದು ಮೋಸ್ಟ್ಲಿ ಕಾರ್ಮಿಕ್ ಎಂಡ್ ಆಗ್ತಾ ಇದೆ. ಒಂದು ಮೇಜರ್ ಎಂಡ್ ಆಗಿ ನಿಮ್ಮದು ವೀಲ್ ಆಫ್ ಫಾರ್ಚೂನ್, ಅಂದರೆ ನಿಮ್ಮ ಜಗತ್ತೇ ಒಂದು ಬೇರೆ ಆಗ್ತಾ ಇದೆ. ಒಂದು ಹ್ಯಾಪಿ ಫ್ಯಾಮಿಲಿ ಕಡೆ ನೀವು ಹೋಗ್ತಿದ್ದೀರಿ. ಅಂದರೆ ಇಷ್ಟು ತನಕ ನಿಮಗೆ ನೀವು ಒಬ್ಬರೇ ಇದ್ದಿರ್ಬೋದು ಅಥವಾ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದಿರ್ಬೋದು. ಇನ್ನೊಂಥರ ನಿಮ್ಮದು ಇದೊಂಥರ ಮರಳಿ ಮನೆಗೆ ಅಂತ ಹೇಳ್ತಾರೆ. ಅಂದರೆ ನೀವು ನಿಜವಾದ ಮನೆಗೆ ಹೋಗ್ತಿದ್ದೀರಿ. ಅಂದರೆ ನಿಮ್ಮ ನಿಜವಾದ ಪಾತ್ ಇರ್ಬೋದು. ಮೋಸ್ಟ್ಲಿ ಸ್ಪಿರಿಚುವಲ್ ಜರ್ನಿ ನೀವು ಸ್ಟಾರ್ಟ್ ಮಾಡಿರ್ಬೋದು. ಇಲ್ಲಿ ನೇಚರ್ ಜೊತೆ ನೀವು ತುಂಬಾ ಮಿಂಗಲ್ ಆಗ್ತಿದ್ದೀರಿ. ಕೆಲವರೆಲ್ಲ ಅಂದರೆ ನೀವು ಕತ್ತಲಲ್ಲಿ ಏನಾದರೂ ಅಥವಾ ಬೆಳಕಲ್ಲಿ ಅಥವಾ ನಕ್ಷತ್ರಗಳ ಬೆಳಕಲ್ಲಿ ನೀವೇನಾದರೂ ಕೆಲಸ ಮಾಡ್ತಿರ್ಬೋದು ಅಥವಾ ಅದ್ರ ಬಗ್ಗೆ ಕಲಿತಾ ಇರ್ಬೋದು. ನೇಚರ್ ಬಗ್ಗೆ ನಿಮಗೆ ತುಂಬಾ ಪ್ರೀತಿ ಇದ್ದಿರ್ಬೋದು. ಸೊ ಇಲ್ಲಿ ಸ್ಟೆಬಿಲಿಟಿ ನಿಮಗೆ ಅಂದರೆ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ಇದರ ನಂತರ. ಸೊ ತುಂಬಾ ಹೀಲರ್ ಇದ್ದೀರಿ ನೀವು. ಕೆಲವರಿಗೆ ಇಲ್ಲಿ 11 ನಂಬರ್ ತುಂಬಾ ಕಾಣಿಸ್ತಿದೆ ಇಲ್ಲಿ ಕೆಲವರಿಗೆ. ಸೊ ಕೆಲವರಿಗೆ ಮ್ಯಾರೇಜ್ ಆಗ್ಬೋದು, ಒಂದು ಸ್ಟೆಬಿಲಿಟಿ ಬರ್ಬೋದು, ಕೆಲವರು ಮನೆ ಕಟ್ಬೋದು. ಇಲ್ಲಿ ಎಕ್ಸ್ಚೇಂಜ್ ಇದೆ ಕೆಲವರಿಗೆ. ಒಂದು ಹ್ಯಾಪಿ ಫ್ಯಾಮಿಲಿ ಕಡೆ ಹೋಗ್ತಾ ಇದ್ದೀರಿ ನೀವು. ಮ್ಯಾರೇಜ್ ಇದೆ ಕೆಲವರಿಗೆ. ಆಫ್ ಪೆಂಟಿಕಲ್ಸ್ ಮೋಸ್ಟ್ಲಿ ಕೆಲವರಿಗೆ ಏನಂತ ಹೇಳಿದರೆ ನಿಮಗೆ ಚಾಯ್ಸ್ ಬರ್ಬೋದು. ನಿಮ್ಮ ಲೈಫಲ್ಲಿ ಇಬ್ಬರು ಎಂಟ್ರಿ ಆಗ್ಬೋದು. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, ಕಿಂಗ್ ಆಫ್ ಅಥೆಮ್ಸ್ ಇದೆ. ಅಂದರೆ ನಿಮಗೆ ಈಗ ಒಂಥರ ಜೀವನದಲ್ಲಿ ಅಂದರೆ ನಿಮಗೆ ಚಾಯ್ಸ್ ಬರ್ಬೋದು. ಯಾರನ್ನು ಚಾಯ್ಸ್ ಮಾಡಬೇಕಂತ ಕನ್ಫ್ಯೂಸ್ ಆಗ್ಬೋದು. ಕೆಲವರಿಗೆ ಚಾಯ್ಸ್ ಬರ್ಬೋದು. ಕೆಲವರಿಗೆ ಏನಂದರೆ ನಿಮಗೆ ಜೀವನದಲ್ಲಿ ಒಂದು ಕ್ಲಾರಿಟಿ ಬರ್ತದೆ. ನೀವು ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ತುಂಬಾ ಹೈಯರ್ ಪೊಸಿಷನ್ಗೆ ಹೋಗೋರಿದ್ರೆ ಎಜುಕೇಷನಲ್ಲಿ. ಸೊ ನಿಮ್ಮ ಫೈನಾನ್ಸ್ ಲೆವೆಲು ಪ್ರಾಬ್ಲಮ್ ಕಡಿಮೆ ಆಗ್ತದೆ ಕೆಲವರಿಗೆ.
ಹಿಂಗ್ ಆಫ್ ಜಲಸಸ್. ಇಲ್ಲಿ ಒಬ್ರು ನಿಮ್ಗೆ ಆಫರ್ ಕೊಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಇವರು ತುಂಬಾ ತುಂಬ ಒಳ್ಳೆ ವ್ಯಕ್ತಿ. ಇವರು ನಿಮಗೆ ಆಫರ್ ಕೊಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಇವ್ರಿಗೆ ಗೊತ್ತಿದೆ ನಿಮ್ಮ ಹತ್ರ ಏನು ಕ್ರಿಯೇಟಿವಿಟಿ ಇದೆ. ನೀವು ಒಂಥರ ಹೈ ಪ್ರಿಸ್ಟ್ ಇರ್ಬೋದು, ಅಂದರೆ ನೀವು ಪ್ರಿಸ್ಟ್ ಇದ್ದೀರಿ ಮತ್ತು ಅಥವಾ ನೀವು ಅಂದರೆ ನಿಮ್ಮ ಹತ್ರ ಎಲ್ಲ ಆಕಲ್ಟ್ ಸೈನ್ಸ್ ಇರ್ಬೋದು, ನೀವು ಹುಣ್ಣಿಮೆ ಬೆಳಕಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ವಾಟರ್ ಟೆಕ್ನಿಕ್ ಮಾಡ್ತಿರ್ಬೋದು. ಏನೋ ನಿಮ್ಮಲ್ಲಿ ತುಂಬಾ ಕ್ರಿಯೇಟಿವಿಟಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ವೈಟ್ ಮ್ಯಾಜಿಕ್ ಇರ್ಬೋದು, ಏನಾದರೂ ನೀವು ಕಲಿತಾ ಇದ್ದಿರ್ಬೋದು. ಇಲ್ಲಿ ಅಂದರೆ ರಾತ್ರಿ ನಕ್ಷತ್ರ ಮತ್ತು ಚಂದ್ರನ ಬೆಳಕಲ್ಲಿ ನೀವು ಏನೋ ಪ್ರಾಕ್ಟೀಸ್ ಮಾಡ್ತಿರ್ಬೋದು. ಇಲ್ಲಿ ತುಂಬಾ ಅಂದರೆ ಎಫರ್ಟ್ ಹಾಕ್ತಿದ್ದೀರಿ ನೀವು ನಿಮ್ಮ ಲೈಫಲ್ಲಿ. ಅಂದರೆ ಈಗ ನಿಮಗೆ ಕ್ಲಾರಿಟಿ ಬಂದಿದೆ ಯಾವುದು ನಿಮ್ಮದು ಟಾಕ್ಸಿಕ್ ರಿಲೇಷನ್ಶಿಪ್, ಯಾವುದನ್ನು ಕಟ್ ಮಾಡಬೇಕು ನಿಮ್ಮ ಜೀವನದಲ್ಲಿ. ಟಾಕ್ಸಿಕ್ಸ್ ಪರ್ಸನ್ಸನ್ನು ನಿಮ್ಮ ಜೀವನದಲ್ಲಿ ಕಟ್ ಮಾಡ್ತಿದ್ದೀರಿ. ಸೊ ಕೆಲವರಿಗೆ ನೀವೊಂಥರ ಪಾರ್ಟ್ನರ್ಶಿಪ್ ಕಡೆ ನೋಡ್ತಿರ್ಬೋದು. ಅಂದರೆ ಮ್ಯಾರೇಜ್ ಇದ್ರೂ ಇರ್ಬೋದು, ಒಬ್ಬರು ವ್ಯಕ್ತಿಗೋಸ್ಕರ ನೀವು ನೋಡ್ತಾ ಇದ್ದಿರ್ಬೋದು ಪಾರ್ಟ್ನರ್ಶಿಪ್ಪಿಗೆ. ಯಾರಲ್ಲಿ ನಿಮಗೆ ಚಾಯ್ಸಸ್ ಬರ್ಬೋದು ಈ ಮ್ಯಾರೇಜಲ್ಲಿ. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ Quanin, care and compassion, Hilarion, divine healing. ಹೀಲರ್ ಇದ್ದಾರೆ ಇಲ್ಲಿ ತುಂಬ ಜನ. ವೈಟ್ ಈಗಲ್, ಆನ್ಸೆಸ್ಟರ್ ಸ್ಪಿರಿಟ್, ಪೌಲ್ ದ ವೆನಿಷನ್, ಎಕ್ಸ್ಪೀರಿಯನ್ಸಿಂಗ್ ಗ್ರೇಸ್, ಶೇರ್ ಯುವರ್ ಗಿಫ್ಟ್ ವಿತ್ ಗ್ರೇಸ್, ವೇವ್ಸ್ ಆಫ್ ಇನ್ಸ್ಪಿರೇಷನ್ ಆ್ಯಂಡ್ ಲವ್ ಆರ್ ಕಮಿಂಗ್ ಟು ಯು. ನಿಮ್ಮಲ್ಲಿ ಏನಿದೆಯೋ ಅದನ್ನು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ವೈಟ್ ಈಗಲ್ ಬಂದಿದೆ, ನೀವು ನೋಡ್ತಿರ್ಬೋದು. ನಿಮಗೆ ಫೆದರ್ಸ್ ಎಲ್ಲ ತುಂಬಾ ಕಾಣಿಸ್ತಿರ್ಬೋದು. ವೈಟ್ ಈಗಲ್ ಬಂದಿದೆ. ಆನ್ಸೆಸ್ಟರ್ ಸ್ಪಿರಿಟ್, ನಿಮ್ಮ ಆನ್ಸೆಸ್ಟರ್, ನಿಮ್ಮ ಪೂರ್ವಜರು ಹಿಂದಿನ ಜನ್ಮದಲ್ಲಿ ಇರ್ಬೋದು, ಈ ಜನ್ಮದಿರ್ಬೋದು. ನಿಮ್ಮ ಪೂರ್ವಜರು ನಿಮಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ. ಕನೆಕ್ಟ್ ಟು ಯುವರ್ ಲೀನಿಯೇಜ್, ಎ ಫ್ಯಾಮಿಲಿ ವೂಂಡ್ ಆರ್ ಪ್ಯಾಟರ್ನ್ ಕ್ಯಾನ್ ಬಿ ಹೀಲ್ಡ್ ನೌ. ನಿಮ್ಮದು ಮೋಸ್ಟ್ಲಿ ಆನ್ಸೆಸ್ಟರ್ ಹೀಲಿಂಗ್ ನೀವು ಕಲಿತಾ ಇದ್ದಿರ್ಬೋದು, ಅಥವಾ ಫ್ಯಾಮಿಲಿ ವೂಂಡ್ ಇರ್ಬೋದು, ಇನ್ನರ್ ಚೈಲ್ಡ್ ಹೀಲಿಂಗ್ ಆಗ್ತಿರ್ಬೋದು. ಈಗ ನಿಮ್ದು ಅದು ಹೀಲಿಂಗ್ ಆಗ್ತಿದೆ ಅಂತ ಹೇಳ್ತಾರೆ. ನಿಮಗೆ ಆನ್ಸೆಸ್ಟರ್ ಕಡೆ, ನಿಮ್ಮ ಪೂರ್ವಜರ ಕಡೆಯಿಂದ ನಿಮಗೆ ಆಶೀರ್ವಾದ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಡಿವೈನ್ ಹೀಲಿಂಗ್, ಹಾನರ್ ಯುವರ್ ಸೆನ್ಸಿಟಿವಿಟಿ, ರಿಟ್ರೀಟ್ ಟು ರಿಚಾರ್ಜ್ ಆ್ಯಂಡ್ ಹೆಲ್, ಯುವರ್ ಲೈಟ್ ಕ್ಯಾನ್ ಸಪೋರ್ಟ್ ಅದರ್ಸ್. ನಿಮ್ಮ ಸೆನ್ಸಿಟಿವಿಟಿ ಏನಿದೆಯಾ ಅದನ್ನು ನೀವು ಹಾನರ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ಸೆನ್ಸಿಟಿವ್ ಆಗಿದ್ಕೊಂಡು ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾ, ನಿಮ್ಮನ್ನು ನೀವು ಹಳಿ ತೆಗೆದುಕೊಳ್ಬೇಡಿ, ಅದನ್ನು ರಿಟ್ರೀಟ್ ಮಾಡಿ ಅಂತ ಹೇಳ್ತಾರೆ. ಹೀಲಾಗಿ ನಿಮ್ಮ ಸೆನ್ಸಿಟಿವಿಟಿ ಏನಿದೆ ಅದನ್ನು ಹೀಲಾಗಿದೆಯಾ. ಅಂದರೆ ಈ ಸೆನ್ಸಿಟಿವ್ ಇರುವುದು ನೀವು ಬೇರೆಯವರ ಜೀವನ ಬೆಳಗಲಿಕ್ಕೆ ಹೊರತು ನಿಮ್ಮನ್ನು ನೀವು ಕೀಳು ಭಾವನೆಯಲ್ಲಿ ನೋಡಲಿಕ್ಕಲ್ಲ ಇರೋದು. ಅಂದರೆ ನೀವು ಇನ್ನೊಬ್ಬರ ಕಷ್ಟ ನೋಡಿ ನೀವು ತುಂಬ ಸೆನ್ಸಿಟಿವ್ ಆಗಬೇಕಂತ ದೇವರು ಕೊಟ್ಟಿರ್ತಾರೆ. ಸೊ ಅದರ ಬಗ್ಗೆ ಇನ್ನೊಬ್ಬರಿಗೆ ನೀವು ಜೀವನದಲ್ಲಿ ಬೆಳಕು ನೀಡಿ ಅಂತ ಹೇಳ್ತೀರಿ ನಿಮ್ಮ ಸೆನ್ಸಿಟಿವಿಟಿಯಿಂದ. ಪ್ರೀತಿಯನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಪೂರ್ವಜರ ಆಶೀರ್ವಾದನೂ ಇದೆ ನಿಮಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಕವಡೆ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ದೇವರು ಯಾವ ಡೋರ್ಸ್ ಓಪನ್ ಮಾಡ್ತಿದ್ದಾರೆ ಅಂಥೇಳಿ ನೋಡುವ. ಎಪ್ರಿಸಿಯೇಷನ್, ಇಲ್ಲಿ ನಿಮಗೆ ಅಂದರೆ ಎಪ್ರಿಸಿಯೇಷನ್ ಬರ್ತಾ ಇದೆ, ಆದರೆ ನೀವು ಅದರ ಕಡೆ ನೋಡ್ತಾ ಇದ್ದಿರ್ಲಿಕ್ಕಿಲ್ಲ. ಅಂದರೆ ನೀವು ಏನಾದರೂ ಕಲಿತಾ ಇದ್ದಿರ್ಬೋದು. ಅಂದರೆ ಈಗ ನೀವು ಹೇಗಿದ್ದೀರಿ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಏನು ನೋವಿದೆಯಾ ಅದರ ಕಡೆ ನೋಡ್ತಿದ್ದೀರಿ. ನಿಮ್ಮ ಹತ್ರ ದೇವರು ನಿಮಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಅಂದರೆ ಕ್ರಿಯೇಟಿವಿಟಿ ಇರ್ಬೋದು, ನಾಲೆಜ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಎಲ್ಲನೂ ಇದೆ. ಆದರೆ ನೀವು ನಿಮ್ಮಲ್ಲಿ ಏನಿದೆಯಾ ಅದರ ಬಗ್ಗೆ ಏನಿಲ್ಲವೋ ಅದರ ಬಗ್ಗೆ ನೋಡ್ತಾ ಇದ್ದೀರಿ. ಸೊ ನೀವು ಇರೋದ್ರ ಕಡೆ ನೋಡಿ ಅಂತ ಹೇಳ್ತೀರಾ. ನಿಮಗೆ ಎಪ್ರಿಸಿಯೇಷನ್ ಬರ್ತಾ ಇದೆ. ಅಂದರೆ ಮೋಸ್ಟ್ಲಿ ನಿಮ್ಮನ್ನು ಇಷ್ಟ ತನಕ ನಿಮ್ಮನ್ನು ಯಾರೋ ಜನಗಳು ತುಂಬ ಇದು ಮಾಡ್ತಿರ್ಬೋದು, ನಿಮಗೆ ಹಿಂಸೆ ಕೊಟ್ಟಿರ್ಬೋದು, ಏನೇ ಆಗಿರ್ಬೋದು. ಆದರೆ ಇನ್ನು ಮುಂದೆ ನಿಮಗೆ ಜನಗಳಿಂದ ಅಪ್ರಿಸಿಯೇಷನ್, ಹೊಗಳಿಕೆ ಬರ್ತದೆ. ಮೋಸ್ಟ್ಲಿ ನಿಮ್ಮ ಹತ್ರ ಅಷ್ಟು ನಾಲೆಜ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು. ಫೈಲ್ ನಂಬರ್ 3 ಹೊಗಳಿಕೆ, ಮೋಸ್ಟ್ಲಿ ಸನ್ಮಾನ, ನಿಮಗೆ ಪುರಸ್ಕಾರಗಳು ಸಿಗ್ಬೋದು. ದೇವರು ಆ ಡೋರ್ ಓಪನಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಏನೋ ಚಾನ್ಸಸ್,
ಇಲ್ಲಿ ಅಂದರೆ ಈಗ ನೀವು ತುಂಬಾ ಎಮೋಷ್ನಲ್ ಅಪ್ಸೆಟ್ ಆಗಿರ್ಬೋದು, ಅಂದರೆ ಏನೋ ನೀವು ತುಂಬ ಸೆನ್ಸಿಟಿವ್ ಪರ್ಸನ್ ನೀವು. ಸೊ ನಿಮಗೆ ಅಂದರೆ ಇಲ್ಲಿ ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತಿರ್ಬೋದು. ಇಲ್ಲಿ ನಿಮ್ಮ ಲೈಫ್ ಒಂದು ರಿನ್ಯೂವಲ್ ಆಗ್ತಾ ಇದೆ. ಅಂದರೆ ಇಲ್ಲಿ ಒಂಥರ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು, ದೊಡ್ಡ ಸ್ಟಾರ್ ಇದೆ ಇಲ್ಲಿ, ನಿಮಗೆ ರೆಕ್ಕೆ ಎಲ್ಲ ಬಂದಿದ್ದಿಲ್ಲ, ಏಂಜಲ್ಸ್ ಬಂದು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಜೀವನ ಒಂದು ರಿವೈವ್ ಆಗ್ತಾ ಇದೆ. ಇಲ್ಲಿ ಸೆಕೆಂಡ್ ಚಾನ್ಸ್ ಅಂತಲೂ ಹೇಳ್ಬೋದು. ನಿಮಗೆ ಒಂದು ಹೋಪ್ ಬರ್ತಾ ಇದೆ, ನಿಮಗೆ ಭರವಸೆ. ಸೊ ಹೀಲಾಗಿ ನೀವೀಗ ತುಂಬ ನೋವಿನಿಂದ ಹೀಲ್ ಆಗ್ತಿದ್ದೀರಿ. ಮೋಸ್ಟ್ಲಿ ಇದು ಕೆಲವರಿಗೆ ಪಾರ್ಟ್ನರಿಂದ ನೋವಿರ್ಬೋದು, ಅದರಿಂದ ಹೀಲ್ ಆಗ್ತಿದ್ದೀರಿ. ಹೀಲಾಗಿ ಇಲ್ಲೊಂದು ನಿಮ್ಮದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಮೋಸ್ಟ್ಲಿ ಇದು ನಿಮಗೆ ಕೆಲವರಿಗೆ ಆಫರ್ ಇರ್ಬೋದು, ಒಂದು ಹೊಸ ಬಿಗಿನಿಂಗ್. ಇದು ನಿಮಗೊಂದು ಆಫರ್ ಬರ್ತಾ ಇದೆ ಇಲ್ಲಿ. ಸೊ ಒಂದು ಒಳ್ಳೆ ಆಫರ್ ಬರ್ತಾ ಇದೆ. ಇದು ತುಂಬ ದೂರದಿಂದ ಬರ್ತಿದ್ದಾರೆ ಇವರು ನಿಮಗೆ ಆಫರ್ ಕೊಡಲಿಕ್ಕೆ. ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಇವರು. ಮೋಸ್ಟ್ಲಿ ಇವರ ಉದ್ದೇಶ ನಿಮ್ಮನ್ನು ಮ್ಯಾರೇಜ್ ಆಗೋದಿರ್ತದೆ. ಮ್ಯಾರೇಜ್, ಸ್ಟೆಬಿಲಿಟಿ, ಅಥವಾ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇರ್ತದೆ ಈ ರಿಲೇಷನ್ಶಿಪ್ಪಲ್ಲಿ. ಬ್ಯಾಟಲ್ ಬೇಕಾ, ಇವರು ತುಂಬ ದೂರದಿಂದ ಹೊರಟಿದ್ದಾರೆ. ಮೋಸ್ಟ್ಲಿ ತುಂಬ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾರೆ ಜೀವನದಲ್ಲಿ. ತುಂಬ ಸ್ಟ್ರಗಲನ್ನು ಎದುರಿಸಿ ನಿಮ್ಮ ಜೊತೆ ಒಂದು ವಿಕ್ಟ್ರಿ ಮೋಸ್ಟ್ಲಿ ವಿಕ್ಟ್ರಿ ಬರ್ತಾ ಇದೆ ನಿಮಗೆ. ಸಕ್ಸಸ್ ಅಂದರೆ ನೀವು ಹೋಗ್ತಾ ಇದ್ರೆ ಸುತ್ತಮುತ್ತ ಜನಗಳು ಇಲ್ಲಿ ಹೂವೆಲ್ಲ ಬಿಸಾಡ್ತಿದ್ದಾರೆ ಆ ಥರ. ಅಂದರೆ ನಿಮಗೆ ಗೌರವ ಸಿಗ್ತದೆ, ಗೌರವ ಸಿಗ್ಬೋದು, ಆಮೇಲೆ ಪ್ರಶಸ್ತಿ ಸಿಗ್ಬೋದು, ಪುರಸ್ಕಾರ ಸಿಗ್ಬೋದು. ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಆಗ್ಬೋದು, ಏನೋ ಒಂದು ನಿಮ್ಮದು ಹೊಸ ಬಿಗಿನಿಂಗ್ ಆಗ್ತದೆ. ಇಲ್ಲಿ ರಿಲೇಷನ್ಶಿಪ್ ಇರ್ಬೋದು, ಯಾವುದ್ರಲ್ಲಾದರೂ ಇರ್ಬೋದು. ಇನ್ನು ಕೆಲವರಿಗೆ ನಿಮಗೆ ಸಪೋರ್ಟ್ ಬರ್ತದೆ, ಜನಗಳಿಂದ ತುಂಬಾ ಸಪೋರ್ಟ್ ಬರ್ತದೆ ನಿಮಗೆ. ಕೆಲವರು ನೀವು ಅಂದರೆ ಕೆಲವರು ಈಗ ತುಂಬ ಹೋಪ್ಲೆಸ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ರಿಲೇಷನ್ಶಿಪ್ ಸಲುವಾಗಿರ್ಬೋದು. ನಿಮ್ಮಲ್ಲಿ ಎಲ್ಲ ಕ್ರಿಯೇಟಿವಿಟಿ ಇದೆ. ಅಂದರೆ ನೀವೊಂಥರ ಹೈ ಪ್ರೀಸ್ಟ್ ಅಂತ ಹೇಳಿದ್ರೆ ನೀವು ಗುರು ಇರ್ಬೋದು, ಪ್ರೀಸ್ಟ್ ಇರ್ಬೋದು. ನಿಮ್ಮಲ್ಲಿ ಎಲ್ಲ ನಾಲೆಜ್ ಇದೆ, ಕ್ರಿಯೇಟಿವಿಟಿ ಇದೆ. ಸೊ ಒಂದು ನೀವೀಗ ಸೋಲ್ ಪರ್ಪಸ್ ಕಡೆ ನೋಡ್ತಾ ಇದ್ದೀರಿ. ಅಂದರೆ ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಜೀವನದಲ್ಲಿ ಅಂತೇಳಿ ಒಂದು ಸೋಲ್ ಪರ್ಪಸ್ ಕಡೆ ನೋಡ್ತಿದ್ದೀರಿ. ಅಂದರೆ ನೀವು ಅನ್ಕೊಂಡಿರ್ಬೋದು, ನನ್ನ ಜೀವನ ಬದಲಾಗುವುದೇ ಇಲ್ಲ, ಹೀಗೆ ಇರ್ತದೆ, ನಾನು ಒಬ್ಬಳೇ ಇರಬೇಕು ಅಂತ ನೀವು ಅನ್ಕೊಂಡಿರ್ಬೋದು. ತುಂಬಾ ನೀವು ಬರ್ಡನ್ ತಗೊಂಡಿರ್ಬೋದು. ಆದರೆ ಇಲ್ಲಿ ಹೇಳ್ತಿದ್ದಾರೆ ಯೂನಿವರ್ಸ್, ನಿಮ್ಮ ಜೀವನದಲ್ಲಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ, ಅಂದರೆ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮ ಜೀವನ ಬದಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ತುಂಬ ಗೌರವ, ನಿಮಗೆ ಅಭಿಮಾನಿಗಳು ಬರ್ಬೋದು, ಗೌರವ ಆತಿಥ್ಯಗಳು ಸಿಗ್ಬೋದು, ಸನ್ಮಾನಗಳು ಸಿಗ್ಬೋದು. ನಿಮ್ಮ ಹೆಸರು ಎಲ್ಲ ಕಡೆ ಇಲ್ಲಿ ಸ್ಪ್ರೆಡ್ ಆಗ್ಬೋದು ಕೆಲವರದ್ದು. ಇಲ್ಲಿ ಅಂದರೆ ನಿಮ್ಮ ಬಗ್ಗೆ ಒಬ್ರು ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಅಂದರೆ ನಿಮ್ಗೇನು ಆಫರ್ ಕೊಡಬೇಕಂತ ಯೋಚನೆ ಮಾಡ್ತಿದ್ದಾರೆ. ಇದು ಬಿಸ್ನೆಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಇವರ ಉದ್ದೇಶ ಏನಂತ ಹೇಳಿದರೆ, ಇವರು ಅಂದರೆ ನಿಮ್ಮನ್ನೊಂದು ಸ್ಟೆಬಿಲಿಟಿಗೆ ತರಬೇಕು ಅಂತೇಳಿ. ಇವರೇನಾದರೂ ನಿಮಗೆ ಬಿಸ್ನೆಸ್ಸಲ್ಲಿದ್ದರೆ ನಿಮಗೊಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ತರಬೇಕು ಅಂತಿದ್ದಾರೆ. ಅಥವಾ ಅಂದರೆ ನೀವೀಗ ಒಬ್ಬರೇ ಅಂತ ನೀವು ತಿಳ್ಕೊಂಡಿದ್ದೀರಿ. ಸೊ ನಿಮಗೊಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡಬೇಕು, ನಿಮ್ಮನ್ನೊಂದು ಒಳ್ಳೆ ಲೆವೆಲಿಗೆ ತರಬೇಕು ಅಂತ ಇವರು ನಿಮಗೆ ಏನೋ ಒಂದು ಆಫರ್ ಕೊಡುವವರಿದ್ದಾರೆ. ಸಪೋಸ್ ನೀವೇನಾದ್ರು ಲವ್ ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇದ್ದರೆ, ಇವರು ನಿಮಗೆ ಒಂದು ಆಫರ್ ಕೊಟ್ಟು ಇವರು ನಿಮ್ಮ ಮದುವೆಯಾಗಿ ನಿಮ್ಮ ಜೊತೆ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಈಗ ನೀವು ಮಾತ್ರ ಒಬ್ಬರೇ ಅಂತ ನೀವು ತಿಳ್ಕೊಂಡಿರ್ಬೋದು, ಎಲ್ಲ ಬಿಟ್ಟು ಹೋದ್ರು ಒಬ್ಬರೇ ಅಂತ ಹೇಳಿ. ನಿಮ್ಮ ಜೀವನ ಬದಲಾಗ್ತಿದೆ. ಟಾಕ್ಸಿಕ್ ರಿಲೇಷನ್ಶಿಪ್ ಎಲ್ಲ ನಿಮ್ಮಿಂದ ಕಟ್ ಆಫ್ ಆಗ್ತಿದೆ. ಇಲ್ಲಿ ಎಲ್ಲ ಹೋಗ್ತಿದ್ದಾರೆ. ನಿಮಗೆ ನಿಮ್ಮ ಜೀವನದಲ್ಲಿ ನೀವೊಂಥರ ಕಿಂಗ್ ಥರ. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್. ಮೋಸ್ಟ್ಲಿ ಕೆಲವರಿಗೆ ನಿಮ್ಮ ಜೀವನದಲ್ಲಿ ತುಂಬ ಒಂದು ಚಾರ್ಮಿಂಗ್ ಪರ್ಸನ್ ಅಂತ ಹೇಳ್ತಾರೆ. ಇವರು ಫೈನಾನ್ಸಲ್ಲೂ ಇದ್ದಾರೆ ಇವರು, ಪ್ಲಸ್ ಇವರು ಕ್ಯಾರಿಯರಲ್ಲೂ ಇದ್ದಾರೆ. ಸೊ ಇವರು ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ. ಕೆಲವರಿಗೆ ಪಾರ್ಟ್ನರ್, ನಿಮಗೆ ಲವ್ ಪಾರ್ಟ್ನರ್ ಇರ್ಬೋದು ಮ್ಯಾರೇಜಿಗೆ. ಇನ್ನು ಕೆಲವ್ರ ನಿಮ್ಮ ಜೀವನದಲ್ಲಿ ನಿಮ್ಮ ವಯಸ್ಸಿಗಿಂತ ಹಿರಿಯ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟ್ರಿ ಮಾಡ್ತಿದ್ದಾರೆ.
ಅಂದರೆ ಇವರು ನಿಮಗೆ ಸ್ಟೆಬಿಲಿಟಿ ಕೊಡ್ತಿದ್ದಾರೆ. ಇವರು ಎಂಟ್ರಿ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ. ಇವರು ಮೇಲ್ ಸಹ ಇದ್ದಾರೆ, ಫೀಮೇಲ್ ಸಹ ಇರ್ಬೋದು, ಎರಡು ಸಹ ಇರ್ಬೋದು. ನಿಮ್ದೊಂದು ನೀವು ಸೋಲ್ ಪರ್ಪಸ್ ಕಡೆ ನೋಡ್ಬೋದು ಮುಂದೆ ಜೀವನದಲ್ಲಿ. ಅಂದರೆ ಈಗ ನೀವು ಒಬ್ಬರೇ ಇದ್ದು ಯೋಚನೆ ಮಾಡ್ತಾ ಇದ್ದೀರಿ, ಹೀಲ್ ಆಗ್ತಿದ್ದೀರಿ, ಅಥವಾ ಮುಂದೇನೋ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀರಿ. ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಿ, ತುಂಬಾ ವರ್ಕ್ ಮಾಡ್ತಿದ್ದೀರಿ. ಅಂದರೆ ಫೈನಾನ್ಸ್ ಇರ್ಬೋದು, ಜಾಬ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಯಾವುದ್ರಲ್ಲಾದರೂ ಇರ್ಬೋದು. ನೀವು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ತುಂಬಾ ವರ್ಕ್ ಮಾಡ್ತಿದ್ದೀರಿ ಇಲ್ಲಿ. ಸೊ ನಿಮಗೊಂದು ಆಫರ್ ಬರ್ತಾ ಇದೆ ಇಲ್ಲಿ, ಒಂದು ಹೊಸ ಬಿಗಿನಿಂಗ್ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 3 ಎಪ್ರಿಸಿಯೇಷನ್, ನಿಮಗೆ ಹೊಗಳಿಕೆ ಬರ್ತದೆ. ನಿಮ್ಮ ದಯಾನ, ಫೋಕಸ್ಡ್ ಇಂಟೆನ್ಷನ್, ಹ್ಯುಮ್ಯಾನಿಟಿ ಆ್ಯಂಡ್ ಬೆನವಲೆನ್ಸ್, ಫೇಸಸ್ ಆ್ಯಂಡ್ ಸೈಕಲ್ಸ್. ಗ್ರೀನ್ ತಾರ ಬಂದಿದೆ, ಸುಪ್ರೀಂ ಪ್ರೊಟೆಕ್ಷನ್. ಗ್ರೀನ್ ತಾರ ಅಂದರೆ ಇದು ಹೀಲಿಂಗ್, ನಿಮಗೂ ಅಬಂಡೆನ್ಸಿಗೆ ಇದು. ಯು ಆರ್ ಪ್ರೊಟೆಕ್ಟೆಡ್, ಕಾರ್ಡ್ಸ್ ಆರ್ ಬೀಯಿಂಗ್ ಗಟ್, ಮೂವ್ ಬಿಯಾಂಡ್ ಲಿಮಿಟೇಷನ್, ಟ್ರಸ್ಟ್. ನಿಮ್ಗೆ ಇಲ್ಲಿ ಗ್ರೀನ್ ತಾರ ಮಾತಾ ಬಂದು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಅಂದರೆ ನಿಮ್ದೇನಾದರೂ ಈ ಹಿಂದೆ ನೋವಿರ್ಬೋದು, ಅಥವಾ ಬೇರೆ ಯಾವುದರ ಜೊತೆ ನೋವಿನ ರಿಲೇಷನ್ಶಿಪ್ ಎಲ್ಲ ಕಟ್ ಆಫ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ. ಫೋಕಸ್ಡ್ ಇಂಟೆನ್ಷನ್, ಥಿಂಕ್ ಅಬೌಟ್ ವಾಟ್ ಯು ಡಿಸೈರ್, ಸೆಟ್ ಯುವರ್ ಸೈಸ್ ಹೈ, ಎಕ್ಸ್ಪೆಕ್ಟ್ ದ ಬೆಸ್ಟ್ ಪಾಸಿಬಲ್ ಔಟ್ಕಮ್. ನೀವೊಂದು ನಿಮ್ಮ ಜೀವನದಲ್ಲಿ ಒಂದು ಗೋಲನ್ನು ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಗೇನು ಮನಸ್ಸಲ್ಲಿ ಇಚ್ಛೆ ಇದೆ, ನಿಮ್ಗೇನು ಆಸೆ ಇದೆ, ಅದರ ಮೇಲೆ ನೀವು ಫೋಕಸ್ ಇಡಿ. ಫೋಕಸ್ಡ್ ಇಂಟೆನ್ಷನ್ ಇರಲಿ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೆಕ್ಟ್ ದ ಬೆಸ್ಟ್ ಪಾಸಿಬಲ್ ಔಟ್ಕಮ್, ನಿಮ್ಮ ಜೀವನದಲ್ಲಿ ಒಂದು ಬೆಸ್ಟ್ ಪಾಸಿಬಲ್ ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಫೇತ್, ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಹ್ಯುಮ್ಯಾನಿಟಿ ಆ್ಯಂಡ್ ಬೆನೆವಲೆನ್ಸ್, ಸ್ಟೇ ಕಾಮ್, ಟ್ರಸ್ಟ್ ದ ಗುಡ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್, ಸಿ ದ ಲೈಟ್ ಇನ್ ದ ವರ್ಲ್ಡ್. ಅಂದರೆ ಶಾಂತವಾಗಿರಿ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನು ಗುಡ್ ಇದೆಯಾ ಅದನ್ನು ನೋಡಿ, ಬೇರೆಯವರಲ್ಲಿ ಏನು ಒಳ್ಳೆಯದಿದೆಯಾ ಅದನ್ನು ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಮೋಸ್ಟ್ಲಿ ನಿಮ್ಮಿಂದಾಗಿ ಬೇರೆಯವರ ಬದುಕಲ್ಲಿ ಬೆಳಕು ಬರ್ಬೋದು. ಸೊ ಆ ಬೆಳಕಿನ ಕಡೆ ನೋಡಿ, ಫೋಕಸ್ಡ್ ಇಂಟೆನ್ಷನ್ ಇರಲಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಿಮಗೆ ಸುಪ್ರೀಂ ಪ್ರೊಟೆಕ್ಷನ್ ಬಂದಿದೆ. ಫೇಸಸ್ ಆ್ಯಂಡ್ ಸೈಕಲ್ಸ್, ದರ್ ಈಸ್ ಎ ಬಿಗಿನಿಂಗ್ ವಿದಿನ್ ಎವ್ರಿ ಎಂಡಿಂಗ್, ಇಲ್ಯೂಷನ್ಸ್ ಆರ್ ರಿವೀಲ್ಡ್ ಆ್ಯಂಡ್ ರಿಲೀಸ್ಡ್. ಜೀವನದಲ್ಲಿ ಒಂದು ಏನೇ ಎಂಡ್ ಆಗಿರ್ಬೋದು, ಅದು ಎಂಡ್ ಆಗಿದ್ರೆ ಒಂದು ಹೊಸ ಬಿಗಿನಿಂಗ್ ಆಗೇ ಆಗ್ತದೆ. ಸೊ ನಿಮ್ಮ ಇಲ್ಯೂಷನ್ಸ್ ಅದು ನಿಮ್ಗೆ ಗೊತ್ತಾಗ್ತದೆ, ಯಾವುದು ಭ್ರಮೆಯಲ್ಲಿ ನೀವು ಬದುಕ್ತಿರ್ಬೋದು ಈಗ, ಅದೆಲ್ಲ ರಿಲೀಸ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಒಂದು ಸುಪ್ರೀಂ ಪ್ರೊಟೆಕ್ಷನ್ ನಿಮಗೆ ಬರ್ತಾ ಇದೆ ದೇವರ ಕಡೆಯಿಂದ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಸೊ ನಿಮ್ಮ ಗೋಲ್ ಕಡೆ ನೋಡಿ ಅಂತ ಹೇಳ್ತಾರೆ. ಫೋಕಸ್ಡ್ ಇಂಟೆನ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಸಮಾಜಕ್ಕೆ ನೀವು ತುಂಬ ಅಂದರೆ ಕರುಣೆ ಮತ್ತು ಅನುಕಂಪವನ್ನು ನೀಡಬೇಕಾದವ್ರು, ನೀವು ಸಮಾಜಕ್ಕೆ ನೀವು ಸಹಾಯ ಮಾಡಬೇಕಾದವ್ರು ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ನಿಮಗೆ ಗೌರವ, ಹೊಗಳಿಕೆ ಎಲ್ಲನೂ ಬರ್ತಿರ್ಬೋದು, ಹೆಸರು ಎಲ್ಲನೂ ಬರ್ಬೋದು, ಸನ್ಮಾನ. ಸೊ ಕಂಗ್ರ್ಯಾಚುಲೇಷನ್. ಫೈಲ್ ನಂಬರ್ 3. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.